ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. KAR-TET 2025 ನೋಟಿಫಿಕೇಷನ್ ಅನೌನ್ಸ್ ಆಗಿದೆ. ಪೇಪರ್ 2ರ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಇವತ್ತು ನಾವು TET 2019 ಹಳೆಯ ಪತ್ರಿಕೆಯಲ್ಲಿನ ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ ತಿಳ್ಕೊಬೋದು. ನೋಡೋಣ ಫಸ್ಟ್ ಕ್ವಶನ್ ಏನಿದೆ ಅಂತ. ಇಲ್ಲಿ 4p - 3q ದ ಹೋಲ್ ಸ್ಕ್ವೇರ್ ನ ವಿಸ್ತೃತ ರೂಪದಲ್ಲಿ PQನ ಸಂಖ್ಯಾ ಸಹಗುಣಕ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದೇನೆ. ಅದರಲ್ಲಿ ನಾನು ಕರೆಕ್ಟ್ ಆಪ್ಷನ್ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ. ಕರೆಕ್ಟ್ ಆಪ್ಷನ್ ಬಂದು -24. ಹೇಗೆ ಬಂತು -24 ಅದನ್ನು ನೋಡೋಣ. ಸೊ ಇದನ್ನು ನಾವು a - b ದ ಹೋಲ್ ಸ್ಕ್ವೇರ್ ಐಡೆಂಟಿಟಿ ಮುಖಾಂತರ ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. a - b ದ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ a² + b² - 2ab. ಎ ಜಾಗದಲ್ಲಿ 4p, ಬಿ ಜಾಗದಲ್ಲಿ 3qನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಮಾಡ್ಕೊಂಡಾಗ ನಮಗೇನು ಬರುತ್ತೆ ಅಂತ ಹೇಳಿದ್ರೆ 4p ದ ಹೋಲ್ ಸ್ಕ್ವೇರ್ + 3q ದ ಹೋಲ್ ಸ್ಕ್ವೇರ್ -2 × 4p × 3q ಬರುತ್ತೆ. ಸೊ ಇದನ್ನು ಸ್ಕ್ವೇರ್ ಮಾಡಿದಾಗ ಏನು ಬರುತ್ತೆ 16p² + 9q² - 24pq. ಹಾಗಾದರೆ PQನ ಸಂಖ್ಯಾ ಸಹಗುಣಕ ನ್ಯೂಮರಿಕಲ್ ಕೋಎಫಿಷಿಯೆಂಟ್ ಎಷ್ಟಾಗುತ್ತೆ ಅಂತಂದರೆ -24 ಆಗುತ್ತೆ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ಇದೆ ಇಲ್ಲಿ ನೋಡಿ. ಎರಡು ಸಂಖ್ಯೆಗಳ ಮೊತ್ತ 2490. ಒಂದು ಸಂಖ್ಯೆಯ 6.5% ಮತ್ತೊಂದು ಸಂಖ್ಯೆಯ 8.5% ಸಮನಾದರೆ ಆ ಸಂಖ್ಯೆಗಳು. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಮೊದಲನೇ ಆಪ್ಷನ್ ಬಂದು 1412, 1078. ಎರಡನೇ ಆಪ್ಷನ್ ಬಂದು 1411, 1079. ಮೂರನೇ ಆಪ್ಷನ್ ಬಂದು 1380, 1110. ನಾಲ್ಕನೇ ಆಪ್ಷನ್ ಬಂದು 1490, 1000. ಸೊ ಇದನ್ನು ಹೇಗೆ ಮಾಡೋದು ತಿಳ್ಕೊಳ್ಳೋಣ ಬನ್ನಿ. ಈಗ ಆ ಎರಡು ಸಂಖ್ಯೆಗಳನ್ನು x ಮತ್ತು y ಅಂತ ಇಟ್ಕೊಳ್ಳೋಣ. ಓಕೆ, ಲೆಟ್ ದ 2 ನಂಬರ್ಸ್ ಬಿ x and y ಅಂತ ಇಟ್ಕೊಳ್ಳೋಣ. ಸೊ ಎರಡು ಸಂಖ್ಯೆಗಳ ಮೊತ್ತ 2490 ಅದನ್ನು ಅವನೇ ಕೊಟ್ಟಿದ್ದಾನೆ. ಸೊ x + y ವಿಲ್ ಬಿ ಈಕ್ವಲ್ ಟು ಹೌ ಮಚ್ 2490. ಒಂದು ಸಂಖ್ಯೆಯ 6.5 ಅದು ಇನ್ನೊಂದು ಸಂಖ್ಯೆಗೆ 8.5% ಸಮನಾಗಿರುತ್ತದೆ ಅಂತ ಹೇಳಿದ್ದಾನೆ. ದಟ್ ಮೀನ್ಸ್ 6.5 ಆಫ್ x ವಿಲ್ ಬಿ ಈಕ್ವಲ್ ಟು 8.5 ಆಫ್ y. ಸೊ ಇದನ್ನು ನಾವು ಫ್ರ್ಯಾಕ್ಷನ್ ರೂಪದಲ್ಲಿ ಬರ್ಕೊಂಡಾಗ x/y ವಿಲ್ ಬಿ ಈಕ್ವಲ್ ಟು 8.5/6.5. ಸೊ ಇದನ್ನು ಡೆಸಿಮಲ್ ಇದೆ, ಇದನ್ನು ಹೋಲ್ ನಂಬರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಇದು 85/65 ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು 17/13. 85 and 65 we can divide by 5. We're going to get 17/13. ಸೊ x/y ಏನಾಗುತ್ತೆ ರೇಷಿಯೋ ಫಾರ್ಮಲ್ಲಿ ಬರ್ಕೊಂಡಾಗ 17:13 ಆಗುತ್ತೆ. ಓಕೆ, ಇವಾಗ ಇವು ಎರಡರ ಕಾಮನ್ ರೇಷಿಯೋ ಬಂದು k ಅಂತ ತಿಳ್ಕೊಳ್ಳೋಣ. ಓಕೆ, ದೇರ್ಫೋರ್ x + y ಅಂತ ಹೇಳಿದ್ರೆ 17k + 13k ಎಷ್ಟಾಗುತ್ತೆ 30k ಆಗುತ್ತೆ. ದಟ್ ವಿಲ್ ಬಿ ಈಕ್ವಲ್ ಟು ಹೌ ಮಚ್ 2490. ಹಾಗಾದರೆ k ವ್ಯಾಲ್ಯೂ ಏನು ಬರುತ್ತೆ ನಮಗೆ? k ವ್ಯಾಲ್ಯೂ 2490/30 ಮಾಡಿದಾಗ ನಮಗೆ 83 ಬರುತ್ತೆ. ಸೊ ಹಾಗಾದರೆ 17k ಅಂದರೆ ಎಷ್ಟಾಗುತ್ತೆ 17 × 83 1411. ಅದೇ ರೀತಿ y ವ್ಯಾಲ್ಯೂ ಏನು ಬರುತ್ತೆ ಅಂತಂದರೆ 13 × 83 1079. ಸೊ x ವ್ಯಾಲ್ಯೂ 1411 ಮತ್ತು y ವ್ಯಾಲ್ಯೂ 1079 ಬರ್ತಾ ಇದೆ. ಸೊ ಹಾಗಾದರೆ ನಮ್ಮ ಆಪ್ಷನ್ ಯಾವುದು ಇಲ್ಲಿ? ನಮ್ಮ ಆಪ್ಷನ್ 2 ಇದರ ಸರಿಯಾದ ಉತ್ತರ.